ತುಂಬಾ ದಿನದಿಂದ ವರ್ತೂರ್ ಮೇಲೆ ಟಾರ್ಗೆಟ್ ಮಾಡ್ತಿದ್ದ ಸಂಗೀತಾಗೆ ಇವತ್ತು ಏನಾಯ್ತು ಗೊತ್ತಾ ವೀಕ್ಷಕರ? ಬನ್ನಿ ಈ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಿಮ್ಮ ಮುಂದೆ ತಿಳಿಸಿಕೊಡ್ತೀನಿ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ಹೌದು, ವರ್ತೂರ್ ಸಂತೋಷ್ ಹಳ್ಳಿಕಾರ್ ಎಂಬ ಬಿರುದನ್ನು ಪಡೆದುಕೊಂಡು ಜನರನ್ನು ಸಂಭಾಳಿಸಿ ಇದೀಗ ಅತಿ ಹೆಚ್ಚು ಎತ್ತರಕ್ಕೆ ಬೆಳೆದಿದ್ದು, ಇದೀಗ ಅತಿ ಹೆಚ್ಚು ಸಂಖ್ಯೆಯ ಬಹುಸಂಖ್ಯೆಯ ಸದಸ್ಯರನ್ನ ಹಾಗೆ ಫ್ಯಾನ್ಸನ್ನು ಹೊಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ವರ್ತೂರ್ ಸಂತೋಷ್ ಅವರಿಗೆ ತಕ್ಕ ಹಾಗೆ ಒಂದು ಹೆಸರನ್ನು ಕೂಡ ಹೊಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ವರ್ತೂರ್ ಸಂತೋಷ್ ಅತಿ ಹೆಚ್ಚು ವೋಟ್ಗಳನ್ನು ಸಹ ಕಳೆದ ಬಾರಿ ಪಡೆದುಕೊಂಡಿದ್ರು ಅಂತ ಸುದೀಪ್ ಅವರು ಹೇಳಿದರು. ಇಂತಹ ಹೆಸರುವಾಸಿಯಾದಂತಹ ವರ್ತೂರ್ ಸಂತೋಷ್ ದಿನದ ಕಳೆದಂತೆ ಅವರ ಮೇಲೆ ಟಾರ್ಗೆಟ್ ಮಾಡುತ್ತಿರುವುದು ಹೆಚ್ಚು ಕಂಡು ಬರ್ತಾ ಇದೆ. ಅವರು ಸರಿಯಾಗಿ ಆಟ ಆಡ್ತಿಲ್ಲ, ಸುಮ್ಮನೆ ಕಾಲ ಕಳೀತಾ ಇದ್ದಾರೆ ಅನ್ನುವ ಮಾತು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ವರ್ತೂರ್ ಸಂತೋಷ್ ಅವರ ಹೆಸರನ್ನ ತಗೊಂಡಿತ್ತು ಅಂದರೆ ಅದು ಸಂಗೀತ ಅಂತ ಹೇಳ್ಬೋದು. ಸಂಗೀತ ಅವರು ಯಾವುದೇ ವಿಚಾರಕ್ಕಾದರೂ ವರ್ತೂರ್ ಸಂತೋಷ್ ಅವರನ್ನ ರೀಸನ್ ಇಟ್ಕೊಂಡು ನಾಮಿನೇಟ್ ಮಾಡ್ತಾರೆ, ಆಟ ಆಡೋದಿಲ್ಲ ಎಂಬುದಾಗಿ. ಇದೇ ವಿಚಾರವಾಗಿ ಹಳೆಯ ಸ್ಪರ್ಧಿಗಳು ಎಂಟ್ರಿ ಕೊಂಡಿದ್ರು. ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಒಂದು ಲೆಕ್ಕದ ವಿಚಾರವಾಗಿ ಒಂದು ಟಾಸ್ಕ್ ಅನ್ನು ನೀಡಿತು. ಇದರಲ್ಲಿ ಸೋತಂತಹ ವರ್ತೂರ್ ಸಂತೋಷ್ಗೆ ದಿಢೀರ್ ಕ್ಲಾಸ್ ತೆಗೆದುಕೊಂಡಂತಹ ಸಂಗೀತ ಮತ್ತೊಮ್ಮೆ ಟಾರ್ಗೆಟ್ ಮಾಡಲು ಯತ್ನಿಸಿದ್ದಾರೆ. ಇದರ ವಿರುದ್ಧವಾಗಿ ತಿರುಗಿ ಬಿದ್ದಂತಹ ವರ್ತೂರ್ ಸಂತೋಷ್ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ನನ್ನ ಆಟ ನಾನು ಹೆಂಗಾದ್ರೂ ಆಡ್ತೀನಿ, ನೀನು ಹಾಡೋದನ್ನ ಕರೆಕ್ಟ್ ಆಗಿ ಕಲಿ ಎಂದು ವರ್ತೂರ್ ಸಂತೋಷ್ ತಿರುಗಿ ಬಿದ್ದು ತಿರುಗೇಟನ್ನು ಕೊಟ್ಟಿದ್ದಾರೆ ವೀಕ್ಷಕರ. ಇದು ಎಲ್ಲೋ ಒಂದು ಕಡೆ ವರ್ತೂರ್ ಸಂತೋಷ್ ಅಭಿಮಾನಿಗಳೇ ಒಂದು ಖುಷಿಯಾದಂತಹ ಸುದ್ದಿ ಅಂತಾನೆ ಹೇಳ್ಬೋದು. ಇಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಗೆ ಅತಿ ಹೆಚ್ಚು ಸ್ಟ್ರಾಂಗ್ ಕಂಟೆಸ್ಟೆಡ್ ಆದಂತಹ ವರ್ತೂರ್ ಸಂತೋಷ್ಗೆ ಎಲ್ಲೋ ಒಂದು ಕಡೆ ಅವರನ್ನು ತುಳಿಯುವಂತಹ ಪರಿಸ್ಥಿತಿ ಬಂದಿದೆ ಎಂಬುದನ್ನು ಮೂಲ ಬಲ್ಲಗಳ ಪ್ರಕಾರ ತಿಳಿದು ಬಂದಿದೆ. ನಿಮ್ಮ ಪ್ರಕಾರ ವರ್ತೂರ್ ಸಂತೋಷ್ ಬಗ್ಗೆ ಏನು ಹೇಳ್ತೀರಾ? ವರ್ತೂರ್ ಸಂತೋಷ್ ಗೆಲ್ಲಬೇಕಾ, ಮನೆಯಿಂದ ಆಚೆ ಬರಬೇಕಾ ಎಂಬುದನ್ನು ನೀವು ಡಿಸೈಡ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.